ಇವಾಗ ನಾವು ನ್ಯೂಮ್ಯಾಟಿಕ್ ಎಕ್ಸರ್ಸೈಸ್ 10 ನೋಡೋಣ. ಸೊ ಇದ್ರ ಕ್ವಶನ್ ಏನಿದೆ ಅಂತ ಫಸ್ಟ್ ನೋಡಿ. PB1 ಪ್ರೆಸ್ ಮಾಡಿದ್ರೆ C1 ಫಾರ್ವರ್ಡ್ ಆಗಬೇಕು. C1 ಫಾರ್ವರ್ಡ್ ಆದಮೇಲೆ ಅಲ್ಲಿ ಫಾರ್ವರ್ಡ್ ಎಂಡ್ ಟಚ್ ಆದಮೇಲೆ C2 ಫಾರ್ವರ್ಡ್ ಆಗಬೇಕು. ಇವಾಗ C2 ಫಾರ್ವರ್ಡ್ ಆದಮೇಲೆ ಏನಾಗಬೇಕು, C1 ಮೈನಸ್ ಆಗಬೇಕು. C1 ಮೈನಸ್ ಆದಮೇಲೆ C2 ಮೈನಸ್ ಆಗಬೇಕು. ಸೊ ಇದಿಷ್ಟು 4 ಆಪರೇಷನ್ ಒಂದು ಪುಷ್ ಬಟನ್ನ ಪ್ರೆಸ್ ಮಾಡಿದ್ರೆ ಆಗಬೇಕು ಅಲ್ವಾ. ಇಲ್ಲಿ PB2 ಅಂತ ಏನೂ ಇಲ್ಲ, ಅದಕ್ಕೆ ಒಂದೇ ಪುಷ್ ಬಟನ್ ಇರೋದು. 2 ಸಿಲಿಂಡರ್ ಇದೆ, ಸೊ 2 ಡಬಲ್ ಆಕ್ಟಿಂಗ್ ಸಿಲಿಂಡರ್ ಯೂಸ್ ಮಾಡಬೇಕು. ಅದಕ್ಕೆ ನಾವು ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಯೂಸ್ ಮಾಡಬೇಕು. ಫಾರ್ವರ್ಡ್ ಎಂಡಲ್ಲಿ ಇದೆಯಾ, ರಿವರ್ಸಲ್ ರಿಟರ್ನ್ ಎಂಡಲ್ಲಿ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ನಾವು ಲಿಮಿಟ್ ಸ್ವಿಚ್ ಯೂಸ್ ಮಾಡಬೇಕು. ಅಂದರೆ ಇಲ್ಲಿ 3 ಲಿಮಿಟ್ ಸ್ವಿಚ್ ಬರುತ್ತೆ, ಒಂದು ಪುಷ್ ಬಟನ್ ಬರುತ್ತೆ. ಸೊ ಇದನ್ನ ಒಂದು ಆಟೋಮೆಟಿಕ್ ಆಪರೇಷನ್ ಥರ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಮುಂದೆ ಹೋಗುತ್ತೆ, C1 ಮುಂದೆ ಹೋಗುತ್ತೆ, C2 ಮುಂದೆ ಹೋಗುತ್ತೆ, ಮತ್ತೆ C1 ಹಿಂದೆ ಬರುತ್ತೆ, C2 ಹಿಂದೆ ಬರುತ್ತೆ. ಈ 4 ಆಪರೇಷನ್ ಒಂದರಲ್ಲೇ ಆಗಬೇಕು. ಓಕೆನಾ. ಸೊ ಇದನ್ನ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, 2 ಸಿಲಿಂಡರ್ ಬೇಕಾಗಿದೆ. 2 ಸಿಲಿಂಡರ್ದು ಡಬಲ್ ಆಕ್ಟಿಂಗ್ ಸಿಲಿಂಡರ್ದು ಸಿಂಬಲ್ ಬರ್ಕೊಳ್ತಾ ಇದ್ದೀನಿ. ಸೊ ಇದನ್ನ ನಾವು C1 ಅನ್ಕೊಳ್ಳೋಣ. ನೆಕ್ಸ್ಟ್ C2. ಸೊ ಇದನ್ನ C2 ಅನ್ಕೊಳ್ಳೋಣ. ಸೊ ಇದಕ್ಕೆ ನಾವು ಇವಾಗ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಬರೆಯೋಣ ಎರಡಕ್ಕೂ. ಸೊ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ 5/2, ಯಾಕಂದ್ರೆ ಇಲ್ಲಿ ಡಬಲ್ ಆಕ್ಟಿಂಗ್ ಸಿಲಿಂಡರ್ 2 ಪೋರ್ಟ್ ಇರುತ್ತೆ, ನಾವು 5/2 ವಾಲ್ವ್ನೇ ಯೂಸ್ ಮಾಡಬೇಕು. ಸೊ 5/2 ವಾಲ್ವ್ ಯೂಸ್ ಮಾಡಿ ಸೊ ಇಲ್ಲಿ ಸಿಲಿಂಡರ್ಗೆ ಕನೆಕ್ಷನ್ ಕೊಡೋಣ, ಆ್ಯಂಡ್ ಇಲ್ಲಿ ಕಂಪ್ರೆಸರ್ಗೆ ಕೊಡೋಣ, ಆ್ಯಂಡ್ ಎಕ್ಸಾಸ್ಟ್ಗೆ ಕೊಡೋಣ. ಸೊ ಇದೇ ಥರ ನಾವು ಸಿಲಿಂಡರ್ ಟ್ಯೂಬ್ಗೂ ಸೇಮ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಕೊಡೋಣ, ಕನೆಕ್ಷನ್ಸ್ ಕೊಡೋಣ. ಸೊ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಸಿಂಬಲ್ ಬರೀತಾ ಇದ್ದೀನಿ 5/2. ಸೊ ಈಸಿಯಾಗಿದೆ. ಇಷ್ಟೊತ್ತಿಗೆ ನೀವು ಆರಾಮಾಗಿ ನಿದ್ದಲ್ಲಿ ಎದುರಿಸಿ ಕೇಳಿದ್ರು ಈ ಸಿಂಬಲ್ಸ್ನ ಬರೀಬೋದು. ಅಷ್ಟೊಂದು ಸರಿ ನೀವು ಇಷ್ಟೊಂದು ಎಕ್ಸರ್ಸೈಸ್ ಮಾಡಿದ್ದೀರಾ. ಸೊ ಇಲ್ಲಿ ನಾವು ಕಂಪ್ರೆಸರ್ ಕೊಡೋಣ ಆ್ಯಂಡ್ ಎಕ್ಸಾಸ್ಟು ಕೊಡೋಣ. ಸೊ ಈ 2 ಆಗಿದೆ. ಇವಾಗ ಏನು, ನಾವು ಇವಾಗ ಲಾಜಿಕ್ ಮಾಡೋಣ. PB1 ಪ್ರೆಸ್ ಮಾಡಿದ್ರೆ C1 ಫಾರ್ವರ್ಡ್ ಹೋಗ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಇದು C1 ಫಾರ್ವರ್ಡ್ ಹೋಗ್ಬೇಕಂದ್ರೆ ಇಲ್ಲಿ ನಾವು ಏರ್ ಪ್ರೆಷರ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಪುಷ್ ಬಟನ್ 1 ಬರ್ಕೊಳ್ತಾ ಇದ್ದೀನಿ. ಸೊ ಇದು 3/2 ವಾಲ್ವ್. ಸೊ ಪುಷ್ ಬಟನ್ ಬರ್ತಾ ಇತ್ತು. ಇಲ್ಲಿ ನಾನು ಕಂಪ್ರೆಸರ್ ಕೊಡ್ತಾ ಇದ್ದೀನಿ ಆ್ಯಂಡ್ ಎಕ್ಸಾಸ್ಟ್ ಕೊಡ್ತಾ ಇದ್ದೀನಿ. ಇಲ್ಲಿಂದ ಬರೋ ಗಾಳಿ ಇದನ್ನ ಆಕ್ಟಿವೇಟ್ ಮಾಡಿದ್ರೆ ಏನಾಗುತ್ತೆ, ಮುಂದೆ ಹೋಗುತ್ತೆ. ಓಕೆನಾ. ಸೊ ಇವಾಗ ಏನು ಹೇಳಿದ್ದಾರೆ, C1 ಮುಂದೆ ಹೋದ್ಮೇಲೆ C2 ಫಾರ್ವರ್ಡ್ ಆಗಬೇಕು ಅಂತ. ಸೊ C2 ಫಾರ್ವರ್ಡ್ ಆಗುತ್ತೆ, C1 ಮುಂದೆ ಹೋಗಿದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ, ಅದರ ಲಿಮಿಟ್ ಸ್ವಿಚ್ ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಫಾರ್ವರ್ಡ್ ಎಂಡಲ್ಲಿ ಏನಿರಬೇಕು, L1 ಇರಬೇಕು, ಅಂದರೆ LS1 ಇರಬೇಕು. ಸೊ LS1 ಏನು ಮಾಡುತ್ತೆ, C2ನ ಫಾರ್ವರ್ಡ್ ಕಳಿಸುತ್ತೆ. ಸೊ ನಾನು ಇಲ್ಲಿ ಇದನ್ನ ಪುಷ್ ಬಟನ್ ಅಂತ ನೇಮಿಂಗ್ ಮಾಡೋದು ಮರಿಬೇಡಿ, ಎಲ್ಲರೂ ನೇಮಿಂಗ್ ಮಾಡಬೇಕು ಕರೆಕ್ಟಾಗಿ. ಸೊ ಇಲ್ಲಿ LS2ನ ಬರೀತಾ ಇದ್ದೀನಿ. ಸೊ LS2 ಸಿಂಬಲ್ ಬರ್ತಿದ್ದೀನಿ 3/2 ವಾಲ್ವ್. ಸೊ ಲಿಮಿಟ್ ಸ್ವಿಚ್ LS1 ಸಿಂಬಲ್ ಅದು. ಸೊ LS1 ಪುಷ್ ಬಟನ್ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಇಲ್ಲಿ ನಾನು ಕಂಪ್ರೆಸರ್ ಕೊಡ್ತಾ ಇದ್ದೀನಿ ಆ್ಯಂಡ್ ಎಕ್ಸಾಸ್ಟ್ ಕೊಡ್ತಾ ಇದ್ದೀನಿ, ಸೇಮ್ ಪುಷ್ ಬಟನ್ ಕೊಟ್ಟಂಗೆ. ಇವಾಗ ಫಾರ್ವರ್ಡ್ ಆದಾಗ ಏನಾಗುತ್ತೆ, ಫಾರ್ವರ್ಡ್ ಎಂಡಲ್ಲಿ LS1 ಇದ್ದರೆ ಇದು LS1 ಟಚ್ ಆದಾಗ ಏನಾಗುತ್ತೆ, ಸಿಲಿಂಡರ್ 2 ಫಾರ್ವರ್ಡ್ ಆಗುತ್ತೆ. ಇವಾಗ ಸಿಲಿಂಡರ್ 2 ಫಾರ್ವರ್ಡ್ ಆಗಿದೆ. ಇವಾಗ ನೆಕ್ಸ್ಟ್ ಏನು, ಆಫ್ಟರ್ ಸಿಲಿಂಡರ್ 2 ಫಾರ್ವರ್ಡ್ ಎಂಡ್ ಸಿಲಿಂಡರ್ 1 ಮೈನಸ್ ಆಗಬೇಕು ಅಂತ ಇದೆ. ಸೊ ಈ ಸಿಲಿಂಡರ್ 2 ಅಲ್ಲಿ ಫಾರ್ವರ್ಡ್ ಲಿಮಿಟ್ ಸ್ವಿಚ್ ಇಲ್ಲಿ LS2 ಇದೆ ಅಂತ ಅನ್ಕೊಳ್ಳೋಣ. LS2 ಪ್ರೆಸ್ ಆದಾಗ ಈ ಫಾರ್ವರ್ಡ್ ಎಂಡ್ LS2 ಇದ್ದಾಗ LS2 ಏನು ಮಾಡಬೇಕು, ಸಿಲಿಂಡರ್ 1ನ ಮೈನಸ್ ಮಾಡಬೇಕು. ಸೊ ಈ ಸಿಲಿಂಡರ್ 1ನ ಮೈನಸ್ ಮಾಡಬೇಕಂದ್ರೆ ಇಲ್ಲಿ ನಾವು ಏರ್ ಪ್ರೆಷರ್ನ ಕೊಡಬೇಕು ಅಲ್ವಾ. ಸೊ ಇಲ್ಲಿ ಸಿಲಿಂಡರ್ 2ಗೆ ಒಂದು ಲಿಮಿಟ್ ಸ್ವಿಚ್ LS2 ಕೊಟ್ಟಿದ್ದೀವಿ ಅಲ್ಲಿ ಸಿಲಿಂಡರ್ 2 ಫಾರ್ವರ್ಡ್ ಎಂಡ್ಗೆ. ಸೊ ಇಲ್ಲಿ ಸಿಲಿಂಡರ್ 1ಗೆ ಬರ್ಕೊಳ್ಳೋಣ ಅದನ್ನ. ಸೊ ಇದು ಲಿಮಿಟ್ ಸ್ವಿಚ್ ಸಿಂಬಲ್. ಸೊ ಫಾರ್ವರ್ಡ್ ಎಕ್ಸಾಸ್ಟ್ ಕೊಟ್ಟಿದ್ದೀನಿ, ಮತ್ತೆ ಕಂಪ್ರೆಸರ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಇವಾಗ ಏನಾಗುತ್ತೆ, ಸಿಲಿಂಡರ್ 2 ಹೋಗಿ ಫಾರ್ವರ್ಡ್ ಎಂಡಲ್ಲಿ LS2 ಟಚ್ ಮಾಡಿದಾಗ ಸಿಲಿಂಡರ್ 1 ರಿಟರ್ನ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಆಫ್ಟರ್ C1 ಬಂದಮೇಲೆ ರಿಟರ್ನ್ ಬಂದಮೇಲೆ C2 ಕೂಡ ಮೈನಸ್ ಆಗಬೇಕು ಅಲ್ವಾ. ಸೊ C1 ಅಲ್ಲಿ ಏನು ಮಾಡಬೇಕು, ಇಲ್ಲಿ ನಾವು ರಿಟರ್ನ್ ಎಂಡಲ್ಲಿ LS3ನ ಬರ್ಕೊಬೇಕು. ಹೌದಾ. LS3 ಇಲ್ಲಿ ನಿಂತು ಅಂದರೆ ಇವಾಗ ಸಿಲಿಂಡರ್ 1 ಹಿಂದೆ ಬಂದಿದೆಯಾ ಇಲ್ವಾ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಅಲ್ಲೊಂದು ಲಿಮಿಟ್ ಸ್ವಿಚ್ ಇದ್ರೆ ಮಾತ್ರ ಗೊತ್ತಾಗತ್ತಲ್ವಾ. ಸೊ ಇಲ್ಲೊಂದು ಲಿಮಿಟ್ ಸ್ವಿಚ್ ಹಾಕೊಂಡ್ರೆ LS3 ಆಕ್ಟಿವೇಟ್ ಆಗುತ್ತೆ. ಈ LS3 ಏನು ಮಾಡುತ್ತೆ, ಸಿಲಿಂಡರ್ 2ನ ಮುಂದೆನೇ ಇಟ್ಕೊಂಡಿರುತ್ತೆ. ಓಕೆನಾ. ಸೊ ಇವಾಗ ನಾನು ಇಲ್ಲಿ LS3ದು ಸಿಂಬಲ್ ಬರೀತಾ ಇದ್ದೀನಿ. ಓಕೆ. ಸೊ ಇದು ಲಿಮಿಟ್ ಸ್ವಿಚ್ ಸಿಂಬಲ್ 3/2 ವಾಲ್ವ್ ಇರುತ್ತೆ,
ಅದಕ್ಕೆ ಲಿಮಿಟ್ ಸ್ವಿಚ್ ಕೊಟ್ಟಿರ್ತಾರೆ, ಸ್ಪ್ರಿಂಗ್ ರಿಟರ್ನ್ ಆಗಿರುತ್ತೆ. ಸೊ ಇದು ಕಂಪ್ರೆಸರ್ ಕೊಡ್ತೀನಿ, ಇಲ್ಲಿ ಎಕ್ಸಾಸ್ಟ್ ಕೊಡ್ತೀನಿ, ಇಲ್ಲಿಂದ ನಾನು ಏನು ಮಾಡ್ತೀನಿ, ಈ ಸಿಲಿಂಡರ್ ಟು ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಗೆ ಕೊಡ್ತೀನಿ. ಸೊ ಇದು LS2, ಇದು LS3, ಓಕೆನಾ. ಸೊ LS3 ಪ್ರೆಸ್ ಆದಾಗ ಏನಾಗುತ್ತೆ ಇಲ್ಲಿ, ಸೊ ಈ ರಿಟರ್ನ್ ಅಲ್ಲಿ ಇರೋದು LS3. ಸೊ ಇದು ರಿಟರ್ನ್ ಅಲ್ಲಿ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಸಿಲಿಂಡರ್ ಟು ರಿಟರ್ನ್ ಆಗ್ಬಿಡುತ್ತೆ, ಓಕೆನಾ. ಸೊ ಇವಾಗ ಪುಷ್ ಬಟನ್ ಒಂದು ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ C1 ಫಾರ್ವರ್ಡ್ ಆಗುತ್ತೆ, ಆಮೇಲೆ C2 ಫಾರ್ವರ್ಡ್ ಆಗುತ್ತೆ, C2 ಫಾರ್ವರ್ಡ್ ಆದ್ಮೇಲೆ C1 ಮೈನಸ್ ಆಗುತ್ತೆ, C1 ಮೈನಸ್ ಆದ್ರೆ C2 ಮೈನಸ್ ಆಗಿ ಬಂದು ಹೋಮ್ ಪೊಸಿಷನ್ ನಿಂತ್ಕೊಳ್ಳುತ್ತೆ. ಮತ್ತೆ ಇದನ್ನ ಪುಷ್ ಬಟನ್ ಪ್ರೆಸ್ ಮಾಡಿದ್ರೆ ಮತ್ತೆ ಇದು ಆಪರೇಷನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಹೀಗೆ ಈ ಆನ್ಸರ್ನ ಈಸಿಯಾಗಿ ಮಾಡ್ಬೋದು, ಓಕೆನಾ. ನೀವಿನ್ನು ನ್ಯೂಮ್ಯಾಟಿಕ್ಸಲ್ಲಿ ಡೀಪಾಗಿ ಕಲಿಬೇಕು, ವಿತ್ ಪ್ರಾಕ್ಟಿಕಲ್ ಜೊತೆ ಕಲಿಬೇಕು ಅಂದರೆ ನೀವು ನಮ್ಮ ಆಟೋಮೇಷನ್ ಕೋರ್ಸ್ನ ಜಾಯ್ನ್ ಆಗ್ಬೋದು. ನಾವು ನಮ್ಮ ಡೆವಲಪಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಫಾರ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತ ಒಂದು ಕೋರ್ಸ್ ಮಾಡಿದ್ದೀವಿ. ಅದರಲ್ಲಿ ಎಲೆಕ್ಟ್ರಿಕಲ್ ಕಂಟ್ರೋಲ್, PLC, HMI, VFD, ನ್ಯೂಮ್ಯಾಟಿಕ್ಸ್, ಎಲೆಕ್ಟ್ರೋನ್ಯೂಮ್ಯಾಟಿಕ್ಸ್, ಸರ್ವೋ ಕಂಟ್ರೋಲ್ ಇದನ್ನೆಲ್ಲ ಹೇಳ್ಕೊಡ್ತೀವಿ. ಸೊ ಇದನ್ನು ಪ್ರಾಕ್ಟಿಕಲ್ ಜೊತೆಗೆ ನೀವು ಈಸಿಯಾಗಿ ಕಲಿಬೋದು. ನೀವೇನಾದರೂ ಈ ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ಕೆಳಗಿರೋ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಂಬರ್ನ ಕಾಲ್ ಮಾಡಿಬಿಟ್ಟು ನೀವು ಇದ್ರ ಬಗ್ಗೆ ವಿಚಾರಿಸ್ಕೊಬೋದು.